ಧೂಳು ಮುಕ್ತ ಅಂದ್ರೆ ಅವರು ನೀರು ಹೊಡೆಯೋದು ಅದೇ ಆ ಕೆಲಸ ಬಿಟ್ಟರೆ ಬೇರೆ ಯಾವುದೂ ನಡೆದಿಲ್ಲ. ಧೂಳ 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 ಕ್ಯಾಕರ್ಸ್ ಉಗುಳಿದ್ರ ಸತಿಗೂ ಧೂಳ ಬರೋ ಸ್ಥಿತಿಯಲ್ಲಿ ನಮ್ಮ ಹುಬ್ಳಿ. ಸರ್, ಸ್ಮಾರ್ಟ್ ಸಿಟಿ ಆಗಬೇಕಾಗಿದ್ರೆ ಈಗ ಯಾವಾಗೋ 4 ವರ್ಷದ ಹಿಂದೆನೇ ಆಗ್ಬೋದಿತ್ತು. ನನ್ನ ಹೆಸರು ಸದಾನಂದ ಪವಾಡೆ ಅಂತೆ. ಸರ್, ಈಗ ಹುಬ್ಳಿ ಧಾರವಾಡ ಧೂಳು ಮುಕ್ತ ಸಮಾಜ ಆಗಬಹುದು ಅಂತ ನಿರೀಕ್ಷೆ ಇದೆನಾ? ಹುಬ್ಳಿ ಧಾರವಾಡದಲ್ಲಿ ಧೂಳು ಮುಕ್ತ ಆಗ್ಬೇಕಂತ ಎಲ್ಲರಿಗೂ ಅನಿಸ್ತಿದೆ. ಆದರೆ ನಮ್ಮ ಎಲ್ಲ ಕೇಂದ್ರ ಸಚಿವರಾಯಿತು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಯಿತು, ಎಲ್ಲ ಉಸ್ತುವಾರಿಗಳಾಯಿತು, ಇದಕ್ಕೆ ಯಾರೂ ಗಮನನ ಹರಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸ್ಕೂಲ್ ಹುಡುಗರದಾಯ್ತು, ಆಮ್ಯಾಕೆ ಇವರು ಯಾರು ಹಿರಿಯರು ನಾಗರಿಕರಿಗಾಯ್ತು, ಎಲ್ಲರಿಗೂ ಭಯಂತಂದ್ರೆ ಭಾಳ ತೊಂದರೆ ಆಗಿದೆ. ಹುಬ್ಳಿ ಧಾರವಾಡದಂತ ಅಂತಲ್ಲ, ಹುಬ್ಬಳ್ಳಿಯಲ್ಲಂತರೂ ಸ್ಕೂಲಿಗೆ ಹೋಗೋರು ಆಯ್ತು, ಆಮ್ಯಾಕೆ ಒಂದು ಆಟೋ ಡ್ರೈವರ್ಗಾಯಿತು, ಎಲ್ಲರಿಗೂ ಈ ಧೂಳ ಮುಕ್ತಲಿಂತ ಯಾವುದು ಧೂಳ 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 ಎಲ್ಲಿ ನೋಡಿದ್ರು ಧೂಳನೇ. ಕ್ಯಾಕರ್ಸ್ ಉಗುಳಿದ್ರ ಸತಿಗೂ ಧೂಳ ಬರೋ ಸ್ಥಿತಿಯಲ್ಲಿ ನಮ್ಮ ಹುಬ್ಳಿ ನಡೆದಿದೆ. ಸ್ಮಾರ್ಟ್ ಸಿಟಿ ಅನ್ನೋದು ಹೋಗಿ ಧೂಳು ಸಿಟಿ ಆಗಿತ್ತಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಪ್ರಕಾರ ಈ ಧೂಳು ಸಿಟಿ ಮುಕ್ತಾಯ ಆಗಬಹುದು ಅನ್ನೋದು ಇದೆನಾ, ಸ್ಮಾರ್ಟ್ ಸಿಟಿ ಆಗಿ ಕನ್ವರ್ಟ್ ಆಗಿ? ಸರ್, ಸ್ಮಾರ್ಟ್ ಸಿಟಿ ಆಗಬೇಕಾಗಿದ್ರೆ ಈಗ ಯಾವಾಗೋ 4 ವರ್ಷದ ಹಿಂದೆನೇ ಆಗ್ಬೋದಿತ್ತು. ಆದರೆ ಇಲ್ಲಿ ಕೆಲಸಗಳಾಯಿತು, ಯಾವುದೋ ಒಂದು ಇದು ಆದರೂ ಎಲ್ಲ ಒತ್ತಡ ಒಳಗೇ ಸ್ಲೋ ಆಗೇ ನಡೆಯುವಂಥವು, ಯಾವ ಸ್ಪೀಡ್ ಆಗಿಲ್ಲ. ಹಿಂಗಾಗಿ ಸ್ಮಾರ್ಟ್ ಸಿಟಿ ಆಗ್ತಿತ್ತೇ ಇಲ್ಲ ಅನ್ನೋದು ನಮಗೆ ಕನಸಲ್ಲೂ ಆಗ್ತಿತ್ತೇ ಇಲ್ಲ ಅನ್ನೋದು ನಮಗೆ ಅನಿಸಿಕೆಗಳು ಇಲ್ದಂಗೆ ಆಗ್ಬಿಟ್ಟೈತಿ. ಈಗ ಏನು ಸ್ಮಾರ್ಟ್ ಸಿಟಿ ನಾವು ಈ ನಮ್ಮ ಜನ್ರೇಷನಲ್ಲಿ ನೋಡ್ತೀವೋ ಅಥವಾ ನಮ್ಮ ಮಕ್ಕಳ ಜನ್ರೇಷನಲ್ಲಿ ನೋಡ್ತೀವೋ ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿ ಉಳಿದೈತಿ. ಈಗ ಸದ್ಯ ಮಟ್ಟಿಗೆ ಅಂದ್ರೆ ಕಾರ್ಪೊರೇಷನ್ ಥ್ರೂಲಿಂತ ಧೂಳು ಮುಕ್ತ ಅಂದ್ರೆ ಅವರು ನೀರು ಹೊಡೆಯೋದು ಅದೇ ಆ ಕೆಲಸ ಬಿಟ್ಟರೆ ಬೇರೆ ಯಾವುದೂ ನಡೆದಿಲ್ಲ. ಅವ್ರು ಒಂದ್ಸಲ ಬಂದು ನೀರು ಹೊಡೆದು ಹೋದ್ರಪ್ಪ ಅಂದ್ರೆ ಮತ್ತೆ ಧೂಳು ಇರೋದೆ ಗಾಡಿ ಬಂದಾಗ. ಇದಕ್ಕೆ ಏನರ ಒಂದು ಪರಿಹಾರ ಅಂದ್ರೆ ಇದು 24x7 ನೀರು ಹೊಡ್ಕೊತಾನೆ ಇರಬೇಕು. ಆಮೇಲೆ ಕೆಲಸಗಳು ಜೋರಾಗಬೇಕು. ಜೋರಾದಾಗ ಮಾತ್ರ ನಮಗೆ ಧೂಳು ಮುಕ್ತ ಆಗ್ತೈತೆ ಅಂತ ಹೇಳಕ್ಕೆ